ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿಬಾಬರ್ ನೆನಪಿದೆಯಾ? 9/1/2026 ಮಹಾವಾಕ್ಯ. मीठे बच्चे, ग्रेट 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 ग्रैंडफादर अर्थात सर्वधर्म पिताओं का भी आदि पिता है प्रजापिता ब्रह्मा, जिसके ಆಕ್ಯುಪೇಷನ್ को तुम बच्चे ही जानते हो. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದರೆ ಸರ್ವಧರ್ಮ ಪಿತರಿಗೂ ಕೂಡ ಆದಿಪಿತ ಪ್ರಜಾಪಿತ ಬ್ರಹ್ಮ. ಅವರ ಕರ್ತವ್ಯ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಾ. ಪ್ರಶ್ನೆ, ಕರ್ಮೋं को श्रेष्ठ बनाने की युक्ति क्या है? ಕರ್ಮವನ್ನು ಶ್ರೇಷ್ಠ ಮಾಡುವ ಯುಕ್ತಿ ಏನಾಗಿದೆ? उत्तर, इस जन्म का कोई भी कर्म बाप से छिपाओ नहीं. श्रीमत के अनुसार कर्म करो तो हर कर्म श्रेष्ठ होगा. सारा मदार कर्मों के ऊपर है. ಬಾಬಾ ಹೇಳ್ತಿದ್ದಾರೆ, ಈ ಜನ್ಮದ ಯಾವುದೇ ಕೂಡ ಕರ್ಮ ತಂದೆ ಹತ್ರ ಮುಚ್ಚಿಡಬಾರ್ದು. ಶ್ರೀಮತದ ಅನುಸಾರ ಕರ್ಮ ಮಾಡಿ, ಆಗ ಪ್ರತಿ ಕರ್ಮ ಶ್ರೇಷ್ಠ ಆಗ್ತದೆ. ಎಲ್ಲದಕ್ಕೂ ಆಧಾರ ಕರ್ಮದ ಮೇಲಿದೆ. ಅಗರ್ कोई पाप कर्म करके छिपा लेते हैं तो उसका 100 गुना दंड पड़ता है. पाप वृद्धि को पाते रहते बाप से योग टूट जाता. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಯಾವುದಾದ್ರೂ ಪಾಪಕರ್ಮ ಮಾಡಿ ಮುಚ್ಚಿಟ್ಕೊಂಡ್ರೆ ಅದಕ್ಕೆ 100 ಪಟ್ಟು ಶಿಕ್ಷೆ ಸಿಗ್ತದೆ. ಪಾಪ ವೃದ್ಧಿ ಆಗ್ತಾನೇ ಇರ್ತದೆ, ತಂದೆ ಜೊತೆಗೆ ಯೋಗ ಹಿಡಿಯೋದಿಲ್ಲ, ಅಂದರೆ ಬಾಬನ ನೆನ್ಪು ಮಾಡಲಿಕ್ಕಾಗಲ್ಲ. फिर ऐसे छिपाने वालों की सत्यानाश हो जाती. इसलिए सच्चे बाप के साथ सच्चे रहो. ಬಾಬಾ ಹೇಳ್ತಾರೆ, ಈ ರೀತಿ ಮುಚ್ಚಿಡೋದ್ರಿಂದ ಅವ್ರ ಜೀವನನೇ ಸತ್ಯನಾಶ ಆಗಿಬಿಡ್ತದೆ. ಅದಕ್ಕೋಸ್ಕರ ಸತ್ಯ ತಂದೆ ಜೊತೆಗೆ ಸತ್ಯವಂತರಾಗಿರಿ ಅಂತಾರೆ ಬಾಬಾ. ಓಂ ಶಾಂತಿ. मीठे मीठे सिक्किलदे बच्चे यह तो समझते हैं इस पुरानी दुनिया में अब थोड़े दिन के हम मुसाफिर है. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂಥ ಮಕ್ಕಳು ಇದನ್ನು ತಿಳ್ಕೊಂಡಿದ್ದೀರ. ಈ ಹಳೆ ಜಗತ್ತಿನಲ್ಲಿ ನಾವು ಇನ್ನೊಂದು ಸ್ವಲ್ಪ ದಿನದ ಪ್ರಯಾಣಿಕರು. दुनिया के मनुष्य तो समझते 40,000 वर्ष यहाँ और रहने का है. ಜಗತ್ತಿನ ಮನುಷ್ಯರೇನು ತಿಳ್ಕೊಂಡಿದ್ದಾರೆ ಅಂದರೆ 40,000 ವರ್ಷ ಇನ್ನೂ ನಾವು ಇಲ್ಲಿ ಇರಬೇಕಾಗಿದೆ ಅಂತ. ತುಂಬ ಬಚ್ಚೋं को तो निश्चय है ना, या बातें भूलो नहीं. ನೀವು ಮಕ್ಕಳಿಗಂತೂ ನಿಶ್ಚಯ ಇದೆಯಲ್ವಾ, ಈ ಮಾತನ್ನು ಮರಿಬೇಡಿ. यहाँ बैठे हो तो तुम बच्चों को अंदर में बहुत गदगद होना चाहिए. इन आंखों से जो कुछ देखते हो ये तो विनाश होने का है. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಇಲ್ಲಿ ಕುತ್ಕೊಂಡಿದ್ದೀರಿ ಅಂದಾಗ ನೀವು ಮಕ್ಕಳ ಒಳಗಡೆ ಭಾಳಷ್ಟು ಒಂಥರ ರೋಮಾಂಚನ ಆಗಬೇಕು. ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತಿರೋ ಅದು ವಿನಾಶ ಆಗೋದಿದೆ. ಆತ್ಮ तो अविनाशी है, यह भी बुद्धि में है. हम आत्मा ने पूरे 84 जन्म लिए हैं, अब बाप आया है ले जाने के लिए. ಆತ್ಮಂತೂ ಅವಿನಾಶಿ, ಇದು ಕೂಡ ಬುದ್ಧಿಯಲ್ಲಿದೆ. ನಾವು ಆತ್ಮ ಪೂರ್ಣ 84 ಜನ್ಮ ಪಡ್ಕೊಂಡಿದ್ದೇವೆ. ಈಗ ಬಾಬಾ ಬಂದಿದ್ದಾರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. पुरानी दुनिया जब पूरी होती है तब बाप आते हैं नई दुनिया बनाने. ಹಳೆ ಜಗತ್ತು ಯಾವಾಗ ಪೂರ್ಣ ಆಗ್ತದೆ ಯಾವಾಗ ಬಾಬಾ ಬರ್ತಾರೆ ಹೊಸ ಜಗತ್ತು ರೂಪಿಸ್ಲಿಕ್ಕೆ. ನೈ ದುನಿಯಾ ಸೆ ಪುರಾನಿ, ಇಸ್ ಪುರಾನಿ ದುನಿಯಾ ಸೆ ನೈ ದುನಿಯಾ, ಇಸ್ ಚಕ್ರ ಕಾ ತುಮಾರಿ ಬುದ್ಧಿ ಮೇ ಜ್ಞಾನ ಹೇ. ಬಾಬಾ ಹೇಳ್ತಾರೆ, ಹೊಸ ಜಗತ್ತಿನಿಂದ ಹಳೆಯದು ಮತ್ತು ಹಳೆ ಜಗತ್ತಿನಿಂದ ಹೊಸ ಜಗತ್ತು. ಈ ಚಕ್ರ ನಿಮ್ಮ ಬುದ್ಧಿಯಲ್ಲಿ, ಅಂದರೆ ಈ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಅನೇಕ ಬಾರ್ ಹಮ್ನೆ ಯಾ ಚಕ್ರ ಲಗಾಯ ಹೇ, ಅಭಿ ಯಾ ಚಕ್ರ ಪೂರಾ ಹೋಗ್ತಾ ಹೈ. ಬಾಬಾ ಹೇಳ್ತಾರೆ, ಅನೇಕ ಬಾರಿ ನಾವು ಈ ಚಕ್ರವನ್ನು ಹಾಕಿದ್ದೇವೆ ಮತ್ತು ಈ ಚಕ್ರ ಪೂರ್ಣ ಆಗ್ತದೆ. ಫಿರ್ ನೈ ದುನಿಯಾ ಮೇ ಹಮ್ ಥೋಡೆ ಸೆ ದೇವತಾಯಿ ಹಿ रहेंगे, ಮನುಷ್ಯ ನಹಿ ಹೋಂಗೆ. ನಂತರ ಹೊಸ ಜಗತ್ತಿನಲ್ಲಿ ನಾವು ಕೆಲವು ದೇವತೆಗಳು ಮಾತ್ರ ಇರ್ತೇವೆ, ಮನುಷ್ಯರಿರಲ್ಲ ಆವಾಗ. ಅಭಿ ಹಮ್ ಮನುಷ್ಯ ಸೆ ದೇವತಾ ಬನ್ ರಹೆ ಹೇ, ಎತ್ತೋ ಪಕ್ಕಾ ನಿಶ್ಚಯ ಹೇನ. ಬಾಬಾ ಹೇಳ್ತಾರೆ, ಈಗ ನಾವು ಮನುಷ್ಯರಿಂದ ದೇವತೆಗಳಾಗ್ತಿದೆ, ಇದಂತೂ ಪಕ್ಕಾ ನಿಶ್ಚಯ ಇದೆಯಲ್ವ. ಬಾಕಿ कर्मों पर ही सारा मदार है. मनुष्य उल्टा कर्म करते तो वह अंदर खाता जरूर है. इसलिए बाप पूछते हैं, इस जन्म में ऐसा कोई पाप तो नहीं किए हैं. ಬಾಬಾ ಹೇಳ್ತಾರೆ, ಇನ್ನು ಕರ್ಮಗಳ ಮೇಲೆ ಎಲ್ಲದಕ್ಕೂ ಆಧಾರ. ಮನುಷ್ಯ ಉಲ್ಟಾ ಕರ್ಮ ಮಾಡ್ತಿದ್ರೆ ಒಳಗೆ ಅವ್ರಿಗೆ ತಿಂತಾ ಇರ್ತದೆ. ಅದಕ್ಕೋಸ್ಕರ ಬಾಬಾ ಕೇಳ್ತಾರೆ, ಈ ಜನ್ಮದಲ್ಲಿ ನೀವು ಇಂಥದ್ದು ಯಾವುದಾದ್ರೂ ಪಾಪ ಮಾಡಿದ್ದೀರಾ? ಯಾ ಹೈ ಹಿ ಚೀಚಿ ರಾವಣ ರಾಜ್ ಯಬಿ ತುಮ್ ಜಾನ್ತೇವ್. ಬಾಬಾ ಹೇಳ್ತಾರೆ, ಇದು ಇರೋದೇ ಚೀಚಿ ಜಗತ್ತು, ಇದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ದುನಿಯಾ ನಹೀ ಜಾನ್ತಿ कि रावण किस चीज़ का नाम है. बापूजी कहते थे राम राज्य चाहिए, परंतु अर्थ नहीं समझते थे. ಜಗತ್ತು ತಿಳ್ಕೊಂಡಿಲ್ಲ ರಾವಣ ಎಂತಹ ವಸ್ತು ಅಂತ, ಅಥವಾ ಅದು ಯಾವುದರ ಹೆಸರಂತನೂ ಗೊತ್ತಿಲ್ಲ ಅವ್ರಿಗೆ. ಬಾಪೂಜಿ ಹೇಳ್ತಿದ್ರು ರಾಮರಾಜ್ಯ ಬೇಕು ಅಂತ, ಆದರೆ ಅರ್ಥ ತಿಳ್ಕೊಂಡಿರಲಿಲ್ಲ. ಆ ಬೇಹದ್ ಕಾ ಬಾಪ್ ಸಮझाते हैं ರಾಮರಾಜ್ಯ ಕಿಸ್ ಪ್ರಕಾರ ಕಾ ಹೋತಾ ಹೈ, ये तो ದುಂದಕಾರಿ ದುನಿಯಾ ಹೈ. ಬಾಬಾ ಹೇಳ್ತಾರೆ, ಬೇಹದಿನ ತಂದೆ ನಮಗೆ ತಿಳಿಸ್ಕೊಡ್ತಾರೆ ರಾಮರಾಜ್ಯ ಯಾವ ಪ್ರಕಾರದಿರ್ತದೆ ಅಂತ. ಇದಂತೂ ಬಾಬಾ ಹೇಳ್ತಿದ್ದಾರೆ ದುಂದಕಾರಿ ಜಗತ್ತು ಅಂತ.
अभी बेहद का बाप बच्चों को वर्षा दे रहे हैं, अभी तुम भक्ति नहीं करते हो. ಈಗಂತೂ ಬೇಹದ್ದಿನ ತಂದೆ ಮಕ್ಕಳಿಗೆ ಆಸ್ತಿ ಕೊಡ್ತಿದ್ದಾರೆ, ಈಗ ನೀವು ಭಕ್ತಿ ಅಂತೂ ಮಾಡೋದಿಲ್ಲ. अभी बाप का हाथ मिला है, बाप के सहारे बगैर तुम विषय वैतरणी नदी में गोते खाते रहते थे, आधा कल्प है ही भक्ति. ಬಾಬಾ ಹೇಳ್ತಾರೆ ಈಗಂತೂ ನಿಮಗೆ ಬಾಬನ ಕೈ ಸಿಕ್ಕಿದೆ, ಬಾಬಾ ನಮ್ಮ ಕೈ ಹಿಡ್ಕೊಂಡಿದ್ದಾರಲ್ವ. ಬಾಬನ ಆಶ್ರಯದ ಹೊರತು ನಾವು ವಿಷಯ ವೈತರಣಿ ನದಿಯಲ್ಲಿ ಮುಳುಗಿ ಹೇಳ್ತಾ ಇದ್ವಿ. ಅಂದರೆ ಬಾಬಾ ನಮ್ಮನ್ನು ಕೈ ಹಿಡ್ಕೊಂಡು ಆ ನದಿಯಿಂದ ನಮ್ಮನ್ನು ಬಿಡಿಸಿದ್ರು. ಅರ್ಧ ಕಲ್ಪ ಭಕ್ತಿನೇ ಮಾಡ್ತಾ ಇದ್ವಿ ಅಂತಾರೆ ಬಾಬಾ, ಅರ್ಧ ಕಲ್ಪದ ಭಕ್ತಿಯಿಂದ ಬಿಡಿಸಿದ್ರು. ಜ್ಞಾನ ಮಿಲ್ನೆ ಸೆ ತುಮ್ ನೈ ದುನಿಯಾ ಸತ್ಯುಗ್ ಮೇ ಚಲೆ ಜಾತೆ ಹೋ, ಜ್ಞಾನ ಸಿಕ್ಕ ಮೇಲೆ ನೀವು ಹೊಸ ಜಗತ್ತು ಸತ್ಯುಗಕ್ಕೆ ಹೋಗ್ತೀರಾ. अभी तुम बच्चों को यह निश्चय है हम बाबा को याद करते करते पवित्र बन जाएंगे, फिर पवित्र राज्य में आएंगे. ಈಗ ನೀವು ಮಕ್ಕಳಿಗೆ ಇದು ನಿಶ್ಚಯ ಇದೆ, ನಾವು ಬಾಬಾ ನೆನಪು ಮಾಡ್ತಾ ಮಾಡ್ತಾ ಪವಿತ್ರರಾಗ್ತೇವೆ ಮತ್ತು ಪವಿತ್ರ ರಾಜ್ಯದಲ್ಲಿ ಬರ್ತೇವೆ. ये ज्ञान भी अभी पुरुषोत्तम संगम युग पर तुमको मिलता है, यह है पुरुषोत्तम संगम युग. ಈ ಜ್ಞಾನನೂ ಕೂಡ ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಮಗೆ ಸಿಗ್ತದೆ. ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಜಬ್ಕಿ ತುಮ್ ಚೀಚಿ ಸೆ ಗುಲ್ಗುಲ್ ಕಾಂಟೋ ಸೆ ಫೂಲ್ ಬನ್ ರಹೆ ಹೋ, ಕೌನ್ ಬನಾತೆ ಹೇ. ಈಗ ನಾವು ಚೀಚಿಯಿಂದ ಹೂ ಆಗ್ತಿದ್ದೇವೆ, ಮುಳ್ಳುಗಳಿಂದ ಹೂ ಆಗ್ತಿದ್ದೇವೆ. ನಮ್ಮನ್ನು ಯಾರು ಮಾಡ್ತಾರೆ? ಬಾಪ್ ಕೋ ಜಾನಾ ಹೇ. ಹಮ್ ಆತ್ಮಾओं का ವ ಬೇಹದ್ ಕಾ ಬಾಪ್ ಹೇ. ತಂದೆಯನ್ನು ತಿಳ್ಕೊಳ್ಬೇಕು. ಬಾಬಾ ಹೇಳ್ತಾರೆ ನಾವು ಆತ್ಮಗಳಿಗೆ ಅವರು ಬೇಹದ್ದಿನ ತಂದೆ. ಲೌಕಿಕ ಬಾಪ್ ಕೋ ಬೇಹದ್ ಕಾ ಬಾಪ್ ನಹಿ ಕಹೆಂಗೆ, ಪಾರಲೌಕಿಕ ಬಾಪ್ ಆತ್ಮಾओं के हिसाब से सबका बाप है. ಲೌಕಿಕ ತಂದೆಯನ್ನು ಬೇಹದ್ದಿನ ತಂದೆ ಅಂತ ಹೇಳಲ್ಲ. ಪಾರಲೌಕಿಕ ತಂದೆ ಆತ್ಮಗಳ ಲೆಕ್ಕದಿಂದ ಎಲ್ರಿಗೂ ತಂದೆಯಾದರು. फिर ब्रह्मा का भी ऑक्यूपेशन चाहिए ना, तुम बच्चे सबका ऑक्यूपेशन जान चुके हो. ಬಾಬಾ ಹೇಳ್ತಾರೆ ಬ್ರಹ್ಮನ ಕರ್ತವ್ಯನೂ ಬೇಕಲ್ವ, ನೀವು ಮಕ್ಕಳು ಎಲ್ಲರ ಕರ್ತವ್ಯವನ್ನು ತಿಳ್ಕೊಂಡಿದ್ದೀರ. ವಿಷ್ಣು ಕೆ ಬಿ ಆಕ್ಯುಪೇಷನ್ ಕೋ ಜಾನ್ತೆ ಹೋ, ಕಿತ್ನಾ ಸಜಾ ಹುವಾ ಹೇ. ವಿಷ್ಣುವಿನ ಕರ್ತವ್ಯವನ್ನು ತಿಳ್ಕೊಂಡಿದ್ದೀರ. ಎಷ್ಟು ಶೃಂಗರಿತನಾಗಿದ್ದಾನೆ ನೋಡಿ ವಿಷ್ಣು. ಸ್ವರ್ಗ ಕಾ ಮಾಲೀಕ್ ಹೈನಾ, ಎತ್ತು ಸಂಗಮ್ ಕಾ ಹಿ ಕಹೆಂಗೆ. ಸ್ವರ್ಗದ ಮಾಲೀಕನಲ್ವಾ, ಇದಂತೂ ಸಂಗಮಿಗದ್ದಂತಲೇ ಹೇಳಲಾಗ್ತದೆ. ಮೂಲ ವತನ್, ಸೂಕ್ಷ್ಮ ವತನ್, ಸ್ಥೂಲ ವತನ್ वो भी संगम में आते हैं ना. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಇದು ಕೂಡ ಸಂಗಮದಲ್ಲೇ ಬರ್ತಾರಲ್ವ. ಬಾಪ್ ಸಮಜಾತೆ ಪುರಾನಿ ದುನಿಯಾ ಅವ್ರ ನೈ ದುನಿಯಾ ಕಯ ಸಂಗಮ ಹೇ. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ ಹಳೆ ಜಗತ್ತು ಮತ್ತು ಹೊಸ ಜಗತ್ತಿನ ಇದು ಸಂಗಮ. ಪುಕಾರ್ತೆ ಬಿ ಹೇ ಪತಿತ್ ಪಾವನಾವ್, ಪಾವನ್ ದುನಿಯಾ ಹೇ ನೈ ದುನಿಯಾ ಅವ್ರ ಪತಿ ದುನಿಯಾ ಹೇ ಪುರಾನಿ ದುನಿಯಾ. ಕರೀತಾರೆ ನೋಡಿ, ಹೇ ಪತಿತ ಪಾವನ ಬಾ, ಪಾವನ ಜಗತ್ತಾಗಿದೆ ಹೊಸ ಜಗತ್ತು, ಮತ್ತು ಪತಿತ ಜಗತ್ತು ಅಂದರೆ ಹಳೆ ಜಗತ್ತು. ಯಬಿ ಜಾನ್ತೆ ಹೋ ಬೇಹದ್ ಕಾ ಬಾಪ್ ಕಾ ಬಿ ಪಾರ್ಟ್. ಇದು ಕೂಡ ತಿಳ್ಕೊಂಡಿದ್ದೀರಾ, ಬೇಹದ್ದಿನ ತಂದೆದು ಕೂಡ ಪಾತ್ರ ಇದೆ. ಕ್ರಿಯೇಟರ್ ಡೈರೆಕ್ಟರ್ ಹೈನಾ, सब मानते हैं तो ज़रूर उनकी कोई तो एक्टिविटी होगी ना. ಕ್ರಿಯೇಟರ್ ಡೈರೆಕ್ಟರ್ ಅಂತ ಹೇಳ್ತಾರಲ್ವ, ಎಲ್ಲರೂ ಒಪ್ಕೊಳ್ತಾರೆ. ಅಂದರೆ ಅವ್ರದ್ದೇನೋ ಶ್ರೇಷ್ಠ ಕರ್ತವ್ಯ ಇದೆ ಅಲ್ವಾ. ಉನ್ಕೋ ಆದ್ಮಿ ನೈ ಕಹಾ ಜಾತ, ಉನ್ಕೋ ತೋ ಶರೀರ ನೈ ಹೈ. ಬಾಬನಿಗೆ ವ್ಯಕ್ತಿ ಅಂತ ಹೇಳಲ್ಲ, ಯಾಕಂದರೆ ಶಿವಬಾಬನಿಗೆ ಶರೀರ ಇಲ್ಲ. ಬಾಕಿ ಸಬ್ಕೋ ಯಾ ತೋ ಮನುಷ್ಯ ಯಾ ದೇವತಾ ಕೈ. ಇನ್ನು ಎಲ್ಲರೂ ನೋಡಿ ಒಂದೇ ಮನುಷ್ಯರಂತ ಹೇಳ್ತಾರೆ, ಇಲ್ಲ ದೇವತೆ ಅಂತ ಹೇಳ್ತಾರೆ. ಶಿವಬಾಬಾ ಕೋ ತೋ ನಾ ದೇವತಾ ನಾ ಮನುಷ್ಯ ಕಹ ಸಕ್ತೆ, ಕ್ಯೂಂಕಿ ಉನ್ಕೋ ಶರೀರ ಹಿ ನೈ ಹೈ. ಶಿವಬಾಬನಿಗೆ ದೇವತೆನೂ ಅಂತ ಹೇಳಲ್ಲ, ಮನುಷ್ಯರು ಅಂತಲೂ ಹೇಳಲ್ಲ, ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದ ಶರೀರ ಇಲ್ಲ. ಎತ್ತೋ ಟೆಂಪರವರಿ ಲಿಯಾ ಹೇ. ಖುದ್ ಕತಿ ಮೀಟೆ ಮೀಟೆ ಬಚ್ಚೋं को मैं ಶರೀರ ಬಿಗರ್ ರಾಜ್ಯೋ ಕೈಸೆ ಸಿಕ್ಲಾವು. ಬಾಬಾ ಹೇಳ್ತಾರೆ ನಾನು ಟೆಂಪರವರಿಯಾಗಿ ಒಂದು ಶರೀರ ತೊಗೊಂಡಿದ್ದೇನೆ. ಸ್ವಯಂ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ, ಶರೀರ ಇಲ್ಲದೆ ನಾನು ರಾಜಯೋಗ ಹೇಗೆ ಕಲಿಸೋದು ನಿಮಗೆ. मुझे मनुष्यों ने टिक्कर बित्तर में कह दिया है, परंतु अभी तो तुम बच्चे समझते हो मैं कैसे आता हूँ. ಬಾಬಾ ಹೇಳ್ತಾರೆ ನನ್ನನ್ನು ಮನುಷ್ಯರು ಕಲ್ಲು ಮುಳ್ಳು ಎಲ್ಲದರಲ್ಲೂ ಇದೆಯಾ ಅಂತ ಹೇಳಿಬಿಟ್ರು. ಆದರೆ ಈಗಂತೂ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ನಾನು ಹೇಗೆ ಬರ್ತೇನೆ ಅಂತ. ಅಭಿ ತುಮ್ ರಾಜಯೋಗ ಸೀಖ್ ರಹೆ ಹೋ, ಕೊಯ್ ಮನುಷ್ಯತ್ವ ಸಿಕ್ಲಾ ನ ಸಿಕ್. ಈಗಂತೂ ನೀವು ರಾಜಯೋಗ ಕಲಿತಿದ್ದೀರಾ, ಯಾವ ಮನುಷ್ಯರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವತಾओं ಸತ್ಯುಗಿ ರಾಜಾಯಿ ಕೈಸೇಲಿ ಜರೂರ್ ಪುರುಷೋತ್ತಮ ಸಂಗಮ ಯುಗ ಪರ್ ರಾಜಯೋಗ ಸೀಕೆ ಹೋಂಗೆ. ದೇವತೆಗಳು ಸತ್ಯುಗದ ರಾಜ್ಯವನ್ನು ಹೇಗೆ ತಗೊಂಡ್ರು, ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಯೋಗ ಕಲ್ತಿರ್ಬೇಕಲ್ವಾ. ತೋ ಈ ಸಿಮ್ರನ್ ಕರ್ ಅಭಿ ತುಮ್ ಬಚ್ಚೋं को ಅತಾ ಖುಷಿ ಹೋನಿ ಚೆ. ಇದನ್ನೆಲ್ಲ ನೆನ್ಪು ಮಾಡಿಕೊಂಡಾಗ ನೀವು ಮಕ್ಕಳಿಗೆ ಅಪಾರವಾದ ಖುಷಿ ಇರಬೇಕು. ಹಮ್ನೆ ಅಬ್ 84 ಕಾ ಚಕ್ರ ಪೂರಾ ಕಿಯಾ, ಬಾಪ್ ಕಲ್ಪ ಕಲ್ಪ ಆತೆ ಹೇ. ನಾವು ಈಗ 84 ಜನ್ಮಗಳ ಚಕ್ರ ಪೂರ್ಣ ಮಾಡಿದೆವು. ಬಾಬಾ ಕಲ್ಪ ಕಲ್ಪಕ್ಕೂ ಬರ್ತಾರೆ.
बाप खुद कहते यह बहुत जन्मों के अंत का जन्म है. ತಂದೆ ಸ್ವಯಂ ಹೇಳ್ತಾರೆ ಇದು ಬಹಳ ಜನ್ಮಗಳ ಅಂತಿಮ ಜನ್ಮ. श्री कृष्ण जो प्रिंस था सत्युग का वही फिर 84 का चक्र लगाते हैं. ಯಾವ ಶ್ರೀಕೃಷ್ಣ ರಾಜಕುಮಾರ ಆಗಿದ್ದ ಸತ್ಯುಗದ್ದು ಅದೇ ಕೃಷ್ಣ 84 ಜನ್ಮಗಳ ಚಕ್ರವನ್ನು ಹಾಕ್ತಾನೆ. तुम शिव के तो 84 जन्म बताएंगे नहीं, तुम्हारे में भी नंबरवार पुरुषार्थ अनुसार जानते हैं. ಬಾಬಾ ಹೇಳ್ತಾರೆ ನೀವು ಶಿವನ 84 ಜನ್ಮಗಳ ಬಗ್ಗೆ ಹೇಳಲ್ಲ, ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಪುರುಷಾರ್ಥಾನುಸಾರ ತಿಳ್ಕೊಂಡಿದ್ದಾರೆ. ಮಾಯಾ ಬಹುತ್ ಕಡಿ ಹೈ, ಕಿಸ್ಕೋ ಭಿ ಛೋಡ್ತಿ ನಹೀ. ಮಾಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಯಾರನ್ನು ಕೂಡ ಬಿಡಲ್ಲ. ಯಾ ಬಾಪ್ ಅಚ್ಚಿ ರೀತಿ ಜಾನ್ತೆ ಹೈ, ಐಸೆ ಮತ್ ಸಮझो ಬಾಪ್ ಕೊಯ್ ಅಂತರ್ಯಾಮಿ ಹೈ. ಈ ಬಾಬಾ ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ, ಹೀಗೆ ತಿಳ್ಕೊಬೇಡಿ ಬಾಬಾ ಅಂತರ್ಯಾಮಿ ಆಗಿದ್ದಾರೆ ಅಂತ. ನಹಿ, सबकी एक्टिविटी से जानते हैं, समाचार आते हैं. ಮಾಯಾ ಏಕದಮ್ ಕಚ್ಚಾ ಪೇಟ್ ಮೇ ಡಾಲ್ ದೇತಿ ಹೈ. ಬಾಬಾ ಹೇಳ್ತಾರೆ ತಂದೆ ಅಂತರ್ಯಾಮಿ ಅಂತೂ ಅಲ್ಲ, ಎಲ್ಲರ ನಡವಳಿಕೆಯಿಂದ ತಿಳ್ಕೊಳ್ತಾರೆ, ಸಮಾಚಾರ ಬರ್ತದೆ. ಮಾಯಾ ಏಕದಮ್ ಹಸಿಯಾಗಿ ಹೊಟ್ಟೆಯಲ್ಲಿ ಹಾಕ್ಕೊಂಡ್ಬಿಡ್ತು ಅಂತ. ऐसे बहुत बातें तुम बच्चों को मालूम नहीं पड़ती, बाप को तो सब मालूम पड़ता है. ಈ ರೀತಿ ಬಹಳ ಮಾತುಗಳು ನೀವು ಮಕ್ಕಳಿಗೆ ಗೊತ್ತಾಗಲ್ಲ, ಆದರೆ ಬಾಬನಿಗಂತೂ ಎಲ್ಲವೂ ಗೊತ್ತಾಗ್ತದೆ. ಮನುಷ್ಯ ಫಿರ್ ಸಮಸ್ತೆ ಬಾಬಾ ಅಂತರ್ಯಾಮಿ ಹೇ, ಬಾಪ್ ಖಾತೆ ಮೈ ಅಂತರ್ಯಾಮಿ ನೈ ಹೋ. ಮನುಷ್ಯರು ತಿಳ್ಕೊಳ್ತಾರೆ ಪರಮಾತ್ಮ ಅಂತರ್ಯಾಮಿ ಅಂತ. ಬಾಬಾ ಹೇಳ್ತಾರೆ ನಾನು ಅಂತರ್ಯಾಮಿ ಅಲ್ಲ. ಹರೇಕ್ಕಿ ಚಲನ್ ಸೆ ಸಬ್ ಮಾಲೂಮ್ ಪಡ್ತಾ ಹೇ, ಬಹುತ್ ಚೀಚಿ ಚಲನ್ ಚಲತೆ. ಪ್ರತಿಯೊಬ್ಬರ ಚಲನೆಯಿಂದ ನಂಗೆ ಎಲ್ಲನೂ ಗೊತ್ತಾಗ್ತದೆ. ಭಾಳ ಚೀಚಿ ಚಲನೆಯನ್ನು ನಡೆಸ್ತಾ ಇರ್ತಾರೆ. ಬಾಬ್ ಬಚ್ಚೋಂಕೋ ಖಬರ್ದಾರ್ ಕರ್ತೆ ಹೇ, ಮಾಯಸೆ ಸಂಭಾಲನಾ ಹೇ. ಬಾಬಾ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ, ಮಾಯೆಯಿಂದ ಸಂಭಾಲನೆ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಮಾಯಾ ಇಸಿ ಹೇ ಕಿಸಿ ನ ಕಿಸಿ ರೂಪ ಮೇ ಏಕದಮ್ ಹಪ್ ಕರ್ ಲೇತಿ ಹೇ. ಮಾಯೆ ಹಿಂಗಿದೆ, ಯಾವುದಾದ್ರೂ ರೂಪದಲ್ಲಿ ಏಕದಮ್ ತಿಂದುಬಿಡ್ತದೆ, ನುಂಗಿಬಿಡ್ತದೆ ಅಂತಾರೆ ಬಾಬಾ. फिर बल बाप समझाते हैं तो भी बुद्धि में नहीं बैठता, इसलिए बच्चों को बहुत खबरदार रहना है. ನಂತರ ಬಾಬಾ ತಿಳಿಸ್ಕೊಟ್ರೂ ಕೂಡ ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ, ಯಾಕಂದರೆ ಮಕ್ಕಳು ಬಹಳ ಎಚ್ಚರಿಕೆಯಲ್ಲಿರಬೇಕು. ಕಾಮ ಮಹಾಶತ್ರು है, मालूम भी ना पड़े कि हम विकार में गए हैं, ऐसे भी होता है. इसलिए बाप कहते कुछ भी भूल आदि होती हैं तो साफ बताओ, छिपाओ मत. ಬಾಬಾ ಹೇಳ್ತಾರೆ ಕಾಮ ಮಹಾಶತ್ರುವಾಗಿದೆ, ಗೊತ್ತೂ ಆಗೋದಿಲ್ಲ ನಾವು ವಿಕಾರಕ್ಕೆ ಹೋದ್ವಿ ಅಂತ, ಹಿಂಗೂ ಆಗ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಏನಾದರೂ ತಪ್ಪೆಲ್ಲ ನಡೆದ್ರೆ ಸ್ವಚ್ಛವಾಗಿ ಹೇಳಿ ಮುಚ್ಚಿಡಬೇಡಿ ಅಂತಾರೆ ಬಾಬಾ. ನೈ ತೋ 100 ಗುಣ ಪಾಪ ಹೋ ಜಾಯೇಗಾ ಜೋ ಅಂದರ್ ಮೇ ಖಾತಾ रहेगा. ಇಲ್ಲಾಂದರೆ 100 ಪಟ್ಟು ಶಿಕ್ಷೆ ಆಗ್ತದೆ, ಅದು ಒಳಗಡೆನೇ ತಿಂತಾ ಇರ್ತದೆ. ಏಕದಮ್ ಗಿರ್ ಪಡೆಂಗೆ, ಸಚ್ಚೆ ಬಾಪ್ ಕೆ ಸಾಥ್ ಬಿಲ್ಕುಲ್ ಸಚ್ಚಾ ಹೋನಾ ಚಾಹಿಯೆ, ನೈ ತೋ ಬಹುತ್ ಘಾಟಾ ಹೇ. ಏಕದಮ್ ಬಿದ್ದುಬಿಡ್ತೀರಿ ಅಂತಾರೆ ಬಾಬಾ. ಸತ್ಯ ತಂದೆಯ ಜೊತೆಗೆ ಬಿಲ್ಕುಲ್ ಸತ್ಯವಂತರಾಗಿರಬೇಕು, ಇಲ್ಲಾಂದರೆ ಬಹಳ ಲಾಸ್ ಆಗ್ತದೆ. ಮಾಯಾ ಈ ಸಮಯ ತೋ ಬಹುತ್ ಕಡಿ ಹೇ, ಮಾಯೆ ಈ ಸಮಯದಲ್ಲಂತೂ ಭಾಳ ಸ್ಟ್ರಾಂಗ್ ಆಗಿದೆ. ರಾವಣ ಕಿ ದುನಿಯಾ ಹೇ, ಹಮ್ ಇಸ್ ಪುರಾನಿ ದುನಿಯಾ ಕೋ ಯಾದ್ ಹಿ ಕ್ಯೂ ಕರೆ. ಬಾಬಾ ಹೇಳ್ತಾರೆ ಇದು ರಾವಣನ ಜಗತ್ತಾಗಿದೆ, ನಾವ್ಯಾಕೆ ಈ ಹಳೆ ಜಗತ್ತನ್ನು ನೆನಪು ಮಾಡಬೇಕು. ಹಮ್ ತೋ ನೈ ದುನಿಯಾ ಕೋ ಯಾದ್ ಕರೆ ಜಹಾ ಅಬ್ ಜಾ ರಹೆ ಹೇ. ಬಾಬಾ ಏನು ಹೇಳ್ತಾರೆ ಅಂದರೆ ನಾವೀಗ ಎಲ್ಲಿಗೆ ಹೊರಟಿದ್ದೀವೋ, ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವೋ ಆ ಹೊಸ ಜಗತ್ತನ್ನು ನೆನಪು ಮಾಡಬೇಕಾಗ್ತದೆ. बाप नया मकान बनाते हैं तो बच्चे समझते हैं ना हमारे लिए मकान बन रहा है, ಖುಷಿ रहती है. ಹೀಗೆ ಅಪ್ಪ ಹೊಸ ಮನೆ ಕಟ್ಟಿಸ್ತಿದ್ದಾನೆ ಅಂತಂದರೆ ಮಕ್ಕಳು ತಿಳ್ಕೊಳ್ತವೆ ನಮಗೋಸ್ಕರ ಹೊಸ ಮನೆ ತಯಾರಾಗ್ತಿದೆ ಅಂದಾಗ ಮಕ್ಕಳಿಗೆ ಖುಷಿ ಇರ್ತದಲ್ವ. ಯಹ ಹೇ ಬೇಹದ್ ಕಿ ಬಾತ್, ಹಮಾರೆ ಲಿಯೇ ನೈ ದುನಿಯಾ ಸ್ವರ್ಗ ಬನ್ ರಹಿ ಹೈ. ಇದು ಬೇಹದ್ದಿನ ಮಾತು, ನಮಗೋಸ್ಕರ ಹೊಸ ಜಗತ್ತು ಸ್ವರ್ಗ ಆಗ್ತಿದೆ. ಸ್ವರ್ಗ ಮೇ ಜರೂರ್ ಮಕಾನ್ ಭಿ ಹೋಂಗೆ ರಹನೆ ಲಿಯೇ. ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ಅವಶ್ಯವಾಗಿ ಮನೆಯೂ ಇರ್ತಾವಲ್ವ, ಇರೋದಕ್ಕೋಸ್ಕರ ಅಬ್ ಹಮ್ ನೈ ದುನಿಯಾ ಮೇ ಜಾನೆ ವಾಲೆ ಹೇ. ಜಿತ್ನಾ ಬಾಪ್ ಕೋ ಯಾದ್ ಕರೆಂಗೆ ಉತ್ನಾ ಗುಲ್ ಫೂಲ್ ಬನೆಂಗೆ. ಬಾಬಾ ಹೇಳ್ತಾರೆ ನಾವೆಲ್ಲ ಈಗ ಹೊಸ ಜಗತ್ತಿಗೆ ಹೋಗುವಂಥವ್ರು, ಎಷ್ಟು ಬಾಬಾ ನೆನ್ಪು ಮಾಡ್ತೀವೋ ಅಷ್ಟು ಸುಂದರವಾದ ಹೂವು ಆಗ್ತೇವೆ. ಹಮ್ ವಿಕಾರೋಂ ಕೆ ವಶ್ ಕಾಂಟೆ ಬನ್ ಗಯೆ ಥೆ. ಬಾಪ್ ಜಾನ್ತೆ ಮಾಯಾ ಆಧಾ ಕೋ ಏಕದಮ್ ಖಾ ಜಾತಿ ಹೇ. ಬಾಬಾ ಹೇಳ್ತಾರೆ ಈ ವಿಕಾರಕ್ಕೆ ವಶವಾಗಿ ಮುಳ್ಳಾಗ್ಬಿಟ್ಟಿದ್ವಿ. ಬಾಬಾ ತಿಳ್ಕೊಂಡಿದ್ದಾರೆ ಮಾಯೆ ಅರ್ಧಂಬರ್ಧ ಪುರುಷಾರ್ಥಿಗಳನ್ನು ಏಕದಮ್ ತಿಂದುಬಿಡ್ತದೆ. ತುಂಬಿ ಸಮಸ್ತೆ ಹೋ ಜೋ ನಹಿ ಆತೆ ಹೇ ವತ್ತೋ ಮಾಯಕ್ಕೆ ವಶ ಹೋ ಗಯೇನಾ. ನೀವು ಕೂಡ ತಿಳ್ಕೊಂಡಿದ್ದೀರ ಯಾರು ಬರೋದಿಲ್ಲ ಅವ್ರು ಮಾಯೆಗೆ ವಶ ಆಗಿದ್ದಾರೆ ಅಂತ ತಾನೆ. ಬಾಪ್ಗೆ ಪಾಸ್ ತೋ ಆತೆ ನಹಿ, ಐಸಾ ಮಾಯಾ ಬಹುತೋಂ ಕೋ ಹಪ್ ಕರ್ ಲೇತಿ ಹೇ. ಬಾಬನ ಹತ್ರ ಅಂತೂ ಅವ್ರು ಬರೋದಿಲ್ಲ. ಹೀಗೆ ಭಾಳ ಜನರನ್ನ ಮಾಯೆ ನುಂಗಿ ಬಿಟ್ಟಿರ್ತದೆ. बहुत अच्छे कर जाते हैं
हम ऐसे करेंगे, यह करेंगे, हम तो यज्ञ के लिए प्राण देने तैयार है, आज वह है नहीं. ಭಾಳ ಒಳ್ಳೊಳ್ಳೆ ಮಕ್ಕಳು ಬಾಬನಿಗೆ ಹೇಳಿ ಹೋದಂಥವ್ರು, ಬಾಬಾ ನಾವು ಹಿಂಗಿರ್ತೇವೆ, ಬಾಬಾ ನಾವು ಹಂಗಿರ್ತೇವೆ, ಬಾಬಾ ಯಜ್ಞಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ನಾವು ತಯಾರು ಬಾಬಾ ಅಂತ ಹೇಳಿ ಹೋದವರು ಇವತ್ತಿಲ್ಲ ಅಂತಾರೆ. ಬಾಬಾ तुम्हारी लड़ाई है ही माया के साथ, दुनिया में कोई नहीं जानते माया के साथ लड़ाई कैसी होती है. ಬಾಬಾ ಹೇಳ್ತಾರೆ ನಿಮ್ಮ ಯುದ್ಧ ಇರೋದೇ ಮಾಯೆ ಜೊತೆಗೆ, ಜಗತ್ತಿನಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಮಾಯೆ ಜೊತೆ ಯುದ್ಧ ಹೆಂಗೆ ನಡೀತದೆ ಅಂತ. अभी तुम बच्चों को बाप ने ज्ञान का तीसरा नेत्र दिया है जिसे तुम अंधियारे से सोजरे में आ गए हो. ಈಗ ನೀವು ಮಕ್ಕಳಿಗೆ ತಂದೆ ಜ್ಞಾನದ ಮೂರನೇ ಕಣ್ಣು ಕೊಟ್ಟರು, ಅದರಿಂದ ನೀವು ಅಂಧಕಾರದಿಂದ ಬೆಳಕಿಗೆ ಬಂದ್ರಿ. आत्मा को ही यह ज्ञान नेत्र देते तब बाप कहते हैं अपने को तुम आत्मा समझो. ಆತ್ಮಕ್ಕೇನೆ ಜ್ಞಾನದ ನೇತ್ರವನ್ನು ಕೊಡ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ತಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಬೇಹದ್ಕೆ ಬಾಪ್ಕೋ ಯಾದ್ ಕರು, ಭಕ್ತಿ ಮೇ ತುಮ್ ಯಾದ್ ಕರ್ತೇತೇನ, ಬೇಹದ್ದಿನ ತಂದೆಯನ್ನು ನೆನ್ಪು ಮಾಡಿ ಭಕ್ತಿಯಲ್ಲಿ ನೀವು ನೆನ್ಪು ಮಾಡ್ತಿದ್ರಿ ತಾನೆ. कहते भी थे आप आएंगे तो बलिहार जाएंगे, कैसे बलिहार जाएंगे ಹೇಳ್ತಿದ್ವಿ ನಾವೆಲ್ಲ, ಬಾಬಾ ನೀನು ಬಂದರೆ ನಾನು ನಿನಗೆ ಬಲಿಹಾರಿ ಆಗಿಬಿಡ್ತೀನಿ ಅಂತ. ಹೇಗೆ ಬಲಿಹಾರಿ ಆಗ್ತೀರಾ ತೊಡೇ ಜಾನ್ತೈತಿ, ಆದರೆ ಇದು ಹೇಗೆ ಬಲಿಹಾರಿ ಆಗ್ತೀವಿ ಅಂತ ಗೊತ್ತಿರಲಿಲ್ಲಲ್ವ ನಮಗೆ. ಅಭಿ ತುಮ್ ಸಮಜ್ತೆ ಹೋ ಹಮ್ ಜೈಸೆ ಆತ್ಮ ಹೇ ವೈಸೆ ಬಾಪ್ ಭಿ ಹೇ. ಬಾಬಾ ಹೇಳ್ತಾರೆ ಈಗ ನಾವು ತಿಳ್ಕೊಂಡ್ವಿ, ನಾವು ಹೇಗೆ ಆತ್ಮ ಆಗಿದ್ದೀವೋ ಹಾಗೆ ತಂದೆನೂ ಇದ್ದಾರೆ. ಬಾಪ್ ಕಾ ಹೇ अलौकिक जन्म, तुम बच्चों को कैसे अच्छी रीति पढ़ाते हैं, खुद कहते हो यह तो वही बाप है जो कल्प कल्प हमारा बाप बनते हैं. ಬಾಬಂದು ಅಲೌಕಿಕ ಜನ್ಮ, ನೀವು ಮಕ್ಕಳು ಹೇಗೆ ಒಳ್ಳೆ ರೀತಿಯಿಂದ, ನಾವು ಮಕ್ಕಳಿಗೆ ಬಾಬಾ ನೋಡಿ ಎಷ್ಟು ಒಳ್ಳೆ ರೀತಿಯಿಂದ ಓದಿಸ್ತಾರೆ, ಸ್ವಯಂ ಹೇಳ್ತೇವೆ ಅದೇ ತಂದೆಯನ್ನು ಕಲ್ಪ ಕಲ್ಪ ನಮಗೆ ಅವರು ತಂದೆ ಆಗ್ತಾರೆ. ಹಂಬಿ ಬಾಬಾ ಬಾಬಾ ಕಾತೆ, ಬಾಬಿ ಬಚ್ಚೆ ಬಚ್ಚೆ ಕಾತೆ. ಬಾಬಾ ಹೇಳ್ತಾರೆ ನಾವು ಕೂಡ ಬಾಬಾ ಬಾಬಾ ಅಂತ ಹೇಳಿದ್ರೆ ಬಾಬನು ಕೂಡ ಮಕ್ಕಳೇ ಮಕ್ಕಳೇ ಅಂತ ಹೇಳ್ತಾರೆ. ವಹಿ ಟೀಚರ್ ಕೆ ರೂಪ ಮೇ ರಾಜಯೋಗ ಸಿಕ್ಲಾತೆ, ಅವ್ರದ್ದು ಕೊಯ್ ರಾಜಯೋಗ ಸಿಕ್ಲಾ ನ ಸಕೆ, ಅವರೇ ಟೀಚರ್ನ ರೂಪದಲ್ಲಿ ರಾಜಯೋಗ ಕಲಿಸ್ತಾರೆ. ಇನ್ಯಾರೂ ಕೂಡ ನಮಗೆ ರಾಜಯೋಗ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. विश्व का तुमको मालिक बनाते हैं तो ऐसे बाप का बनकर फिर उसी टीचर की शिक्षा भी लेनी चाहिए ना. ಬಾಬಾ ಹೇಳ್ತಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ನಿಮ್ಮನ್ನು ಮಾಡ್ತಾರೆ ಅಂದಮೇಲೆ ಈ ರೀತಿ ತಂದೆಯ ಮಗುವಾಗಿ ಮತ್ತೆ ಆ ಟೀಚರ್ನ ಶಿಕ್ಷಣವನ್ನು ಪಡಿಬೇಕು ತಾನೆ. ಖುಷಿ ಮೇ ಗದ್ಗದ್ ಹೋನಾ ಚಾಯ್, ಅಗರ್ ಚೀಚಿ ಬನಾ ತೋ ಫಿರ್ ವ ಖುಷಿ ಆಯೇಗಿನೇ. ಬಾಬಾ ಹೇಳ್ತಾರೆ ಖುಷಿಯಲ್ಲಿ ನಿಮಗೆ ರೋಮಾಂಚನ ಆಗಬೇಕು, ಅಕಸ್ಮಾತ್ ಚೀಚಿ ಆದರೆ ಆ ಖುಷಿ ಬರೋದೇ ಇಲ್ಲ. ಬಲ್ ಕಿತ್ನಾ ಭೀ ಮಾತಾ ಮಾರೆ ಫಿರ್ ಜೈಸೆ ವ ಹಮಾರ ಜಾತಿ ಭಾಯಿ ನಹಿ. ಬಾಬಾ ಹೇಳ್ತಾರೆ ಎಷ್ಟಾದರೂ ತಲೆ ಚಚ್ಕೊಳ್ಳಿ, ಒಂದು ರೀತಿ ಅವ್ರು ನಮ್ಮ ಜಾತಿಯ ಸೋದರರೇ ಅಲ್ಲ. ಯಹ ಮನುಷ್ಯೋं के कितने सरनेम होते हैं, तुम्हारा सरनेम देखो कितना बड़ा है. ಬಾಬಾ ಹೇಳ್ತಾರೆ ಇವತ್ತು ಮನುಷ್ಯರದು ನೋಡಿ ಎಷ್ಟು ಸರ್ನೇಮ್ ಇರ್ತದೆ, ನಿಮ್ಮ ಸರ್ನೇಮ್ ನೋಡಿ ಎಷ್ಟು ದೊಡ್ಡದಿದೆ. ಯಹ ಬಡತೆ ಬಡ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ, ಉನ್ಕೋ ಕೊಯ್ ಜಾನ್ತೇ ಹಿ ನಹಿ. ಇವರೆಲ್ಲಕ್ಕಿಂತ ದೊಡ್ಡವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ, ಆದರೆ ಅವ್ರನ್ನ ಯಾರೂ ಕೂಡ ತಿಳ್ಕೊಂಡಿಲ್ಲ. ಶಿವಬಾಬಕ್ಕೂ तो सर्वव्यापी कह दिया है, ಬ್ರಹ್ಮ का भी किसको पता नहीं पड़ता. ಶಿವಬಾಬನಿಗಂತೂ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು, ಬ್ರಹ್ಮನ ಬಗ್ಗೆ ಅಂತೂ ಯಾರಿಗೂ ಗೊತ್ತಿಲ್ಲ. ಚಿತ್ರ ಭೀ ಹೇ ಬ್ರಹ್ಮ ವಿಷ್ಣು ಶಂಕರ್ಗೆ, ಬ್ರಹ್ಮಕ್ಕೋ ಸೂಕ್ಷ್ಮ ತನ್ಮೇಲೆ ಗೈ. ಬಾಬಾ ಹೇಳ್ತಿದ್ದಾರೆ ನೋಡಿ, ಚಿತ್ರನೂ ಕೂಡ ಇದೆ ಬ್ರಹ್ಮ ವಿಷ್ಣು ಶಂಕರದು. ಬ್ರಹ್ಮನನ್ನು ಸೂಕ್ಷ್ಮ ತಂದಲ್ಲಿ ತೊಗೊಂಡು ಹೋದರು. ಬಯೋಗ್ರಫಿ ಕುಚ್ ನಹಿ ಜಾನ್ತೆ, ಅವ್ರ ಜೀವನ ಚರಿತ್ರೆ ಬಗ್ಗೆ ಯಾರೂ ತಿಳ್ಕೊಂಡೇ ಇಲ್ಲ. सूक्ष्म तन में ब्रह्मा को दिखाते हैं, फिर प्रजापिता ब्रह्मा कहाँ से आएगा. ಸೂಕ್ಷ್ಮ ತನದಲ್ಲಿ ಬ್ರಹ್ಮನ್ ತೋರಿಸ್ತಾರೆ, ನಂತರ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬರ್ತಾರೆ. ವहाँ बच्चे अडॉप्ट करेंगे क्या, किसको भी पता नहीं है. ಇನ್ನೇನು ಸೂಕ್ಷ್ಮತನದಲ್ಲಿ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೇನು, ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಪ್ರಜಾಪಿತ ಬ್ರಹ್ಮ कहते हैं परंतु ಬಯೋಗ್ರಫಿ नहीं जानते. ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತಾರೆ, ಆದರೆ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಯಾರು. बाबा ने समझाया है यह हमारा रथ है, बहुत जन्मों के अंत में हमने यह आधार लिया है. ಬಾಬಾ ಇಲ್ಲೇನು ತಿಳಿಸ್ಕೊಡ್ತಾರೆ ಅಂದರೆ ಇದು ನನ್ನ ರಥ, ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಇದನ್ನು ಆಧಾರವಾಗಿ ತಗೊಂಡಿದ್ದೇನೆ. यह पुरुषोत्तम संगम युग गीता का एपिसोड है, पवित्रता भी मुख्य है. ಇದು ಪುರುಷೋತ್ತಮ ಸಂಗಮ ಯುಗ ಗೀತಾ ಎಪಿಸೋಡ್ ಆಗಿದೆ, ಪವಿತ್ರತೆಯೂ ಮುಖ್ಯವಾಗಿ ಬೇಕು. पतित से पावन बनना कैसे है दुनिया में किसको भी पता नहीं है. ಪತಿತರಿಂದ ಪಾವನರಾಗೋದು ಹೇಗೆ ಅಂತ ಜಗತ್ತಿನಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತಾರೆ ಬಾಬಾ. साधु संत आदि कभी ऐसे नहीं कहेंगे कि देह सहित सबको बोलो, एक बाप को याद करो तो माया के पाप कर्म सब भस्म हो जाएंगे.
ಸಾಧು ಸಂತರೆಲ್ಲ ಈ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ದೇಹ ಸಹಿತವಾಗಿ ಎಲ್ಲವನ್ನು ಮರೆತುಬಿಡಿ, ಒಬ್ಬ ತಂದೆಯನ್ನು ನೆನಪು ಮಾಡಿ, ಆಗ ಮಾಯೆ ಪಾಪಕರ್ಮ ಅಂದರೆ ಮಾಯೆ ಏನೆಲ್ಲ ಪಾಪಕರ್ಮ ಮಾಡಿಸಿದೆ ನಮ್ಮ ಹತ್ರ ಅದೆಲ್ಲ ಭಸ್ಮ ಆಗಿಬಿಡ್ತದೆ. ಕೊಯ್ ಗುರು ಐಸೆ ಕಬಿ ನೈ ಕಹೆಂಗೆ, ಯಾವುದೇ ಗುರು ಕೂಡ ಈ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಬಾಪ್ ಸಮझाते या ब्रह्मा कैसे बनता है, छोटेपन में गावड़े का छोरा था, 84 जन्म लिए हैं, ಫಸ್ಟ್ ಸೆ ಲೇಕರ್ ಲಾಸ್ಟ್ ತಕ್. ಬಾಬಾ ತಿಳಿಸ್ಕೊಡ್ತಾರೆ ಈ ಬ್ರಹ್ಮ ಹೇಗಾಗ್ತಾನೆ. ಸಣ್ಣವನಿದ್ದಾಗ ಅವನು ಹಳ್ಳಿ ಹುಡುಗನಾಗಿದ್ದ, 84 ಜನ್ಮ ತೆಗೆದುಕೊಂಡು ಫಸ್ಟಿಂದ ಹಿಡ್ಕೊಂಡು ಲಾಸ್ಟ್ವರೆಗೂ. तो नई दुनिया सो फिर पुरानी हो जाती है. अभी तुम बच्चों की बुद्धि का ताला खुला है. ಈಗ ಹೊಸ ಜಗತ್ತು ಮತ್ತೆ ಹಳೇದಾಗ್ತದೆ. ಈಗ ನೀವು ಮಕ್ಕಳ ಬುದ್ಧಿ ಬೀಗ ತೆರೆದಿದೆ. ತುಮ್ ಸಮಜ್ ಸಕ್ತೆ ಹೋ, ಧಾರಣಾ ಕರ್ ಸಕ್ತೆ ಹೋ, ನೀವು ತಿಳ್ಕೊಳ್ಬೋದು, ಧಾರಣೆ ಮಾಡ್ಕೊಳ್ಬೋದು. ಅಭಿ ತುಮ್ ಬುದ್ಧಿಮಾನ್ ಬನೆ ಹೋ, ಹಾಗೆ ಬುದ್ಧಿಹೀನತೆ. ಈಗ ನೀವು ಬುದ್ಧಿವಂತರಾಗಿದ್ದೀರಾ, ಮೊದಲು ಬುದ್ಧಿಹೀನರಿದ್ರಿ. ये ಲಕ್ಷ್ಮೀನಾರಾಯಣ ಬುದ್ಧಿವಾನ್ ಹೇ ಅವ್ರು यहाँ ಬುದ್ಧಿಹೀನ್ ಹೇ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣವರು ಬುದ್ಧಿವಂತರಾಗಿದ್ದಾರೆ ಮತ್ತು ಇಲ್ಲಿ ಬುದ್ಧಿಹೀನರಾಗಿದ್ದಾರೆ. सामने देखो या पैराडाइज के मालिक है ना, श्री कृष्ण स्वर्ग का मालिक था, फिर गावड़े का चोरा बना है. ಎದುರುಗಡೆ ನೋಡಿ ಇವರು ಸ್ವರ್ಗದ ಮಾಲೀಕರಿದ್ರಲ್ವ, ಶ್ರೀಕೃಷ್ಣ ಸ್ವರ್ಗದ ಮಾಲೀಕ ಇದ್ದ, ಈಗ ಹಳ್ಳಿಯ ಹುಡುಗ ಆಗಿದ್ದಾನೆ. ತುಮ್ ಬಚ್ಚೋं को ये धारणा कर फिर पवित्र भी जरूर बनना है. ನೀವು ಮಕ್ಕಳು ಇದನ್ನು ಧಾರಣೆ ಮಾಡಿಕೊಂಡು ಮತ್ತು ಪವಿತ್ರನೂ ಅವಶ್ಯವಾಗಿ ಆಗಬೇಕು. ಮುಖ್ಯ है ही पवित्रता की बात. लिखते भी है बाबा माया ने हमको गिरा दिया. ಮುಖ್ಯ ಅಂದ್ರೆ ಪವಿತ್ರತೆಯ ಮಾತು. ಬರೀತಾರೆ ನೋಡಿ ಬಾಬಾ, ಮಾಯೆ ನಮ್ಮನ್ನು ಬೀಳಿಸ್ಬಿಡ್ತು ಅಂತ. ಆಂಖೆ ಕ್ರಿಮಿನಲ್ ಬನ್ ಗೈ, ಬಾಪ್ ಕತೆ ಅಪ್ನೆ ಕೋ ಆತ್ಮ ಸಮझो. ಬಾಬಾ ಹೇಳ್ತಾರೆ, ಮಕ್ಕಳು ಹೇಳ್ತಾರೆ ಬಾಬನಿಗೆ, ಬಾಬಾ ನಮ್ಮ ಕಣ್ಣುಗಳು ವಿಕಾರಿ ಆದವು ಅಂತ. ಬಾಬಾ ಹೇಳ್ತಾರೆ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಬಸ್ ಅಬ್ ತೋ ಘರ್ ಜಾನಾ ಹೇ, ಬಾಪ್ ಕೋ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ಇನ್ನೇನು ಮನೆಗೆ ಹೋಗ್ಬೇಕಲ್ವಾ, ಅಂದಮೇಲೆ ತಂದೆ ನೆನ್ಪು ಮಾಡಬೇಕು. ಥೋಡೆ ಟೈಮ್ ಕೆ ಲಿಯೆ ಶರೀರ ನಿರ್ವಾಹ ಕೆ ಲಿಯೆ ಕರ್ಮ ಕರ್ ಫಿರ್ ಹಮ್ ಚಲೇ ಜಾತೆ ಹೈ. ಸ್ವಲ್ಪ ಸಮಯಕ್ಕೋಸ್ಕರ ಶರೀರ ನಿರ್ವಹಣೆ ಮಾಡೋದಕ್ಕೋಸ್ಕರ ಕರ್ಮ ಮಾಡಿ ಮತ್ತೆ ನಾವು ಹೋಗ್ತೇವೆ. ಇಸ್ ಪುರಾನಿ ದುನಿಯಾಕ್ಕೆ ವಿನಾಶಕ್ಕೆ ಲಿಯೆ ಲಡಾಯಿ ಬಿ ಲಗ್ತಿ ಹೈ. ಈ ಹಳೆ ಜಗತ್ತಿನ ವಿನಾಶಕ್ಕೋಸ್ಕರ ಯುದ್ಧನೂ ಶುರುವಾಗ್ತದೆ. ಯಬಿ ತುಮ್ ದೇಖ್ನಾ ಕೈಸೆ ಲಗ್ತಿ ಹೈ. ಬುದ್ಧಿ ಸೆ ಸಮಜ್ತೆ ಹಮ್ ದೇವತಾ ಬಂತೆ ತೋ ಹಮ್ಕೋ ನೈ ದುನಿಯಾ ಬಿ ಚಾಹಿಯೆ, ಇಸ್ಲಿಯೆ ವಿನಾಶ ಜರೂರ್ ಹೋಗ. ಇದನ್ನು ಕೂಡ ನೀವು ನೋಡ್ತೀರಾ ಹೇಗೆ ಯುದ್ಧ ಶುರು ಆಗ್ತದೆ ಅಂತ. ಬುದ್ಧಿಯಿಂದ ತಿಳ್ಕೊಳ್ತೇವೆ ನಾವು ದೇವತೆ ಆಗ್ತೇವೆ, ಅಂದಮೇಲೆ ನಮಗೆ ಹೊಸ ಜಗತ್ತು ಬೇಕು, ಅದಕ್ಕೋಸ್ಕರ ವಿನಾಶ ಅವಶ್ಯವಾಗಿ ಆಗ್ತದೆ. ಹಮ್ ಅಪ್ನಿ ನೈ ದುನಿಯಾ ಸ್ಥಾಪನ್ ಕರ್ ರಹೆ ಹೈ ಶ್ರೀಮತ್ ಪರ್. ನಾವು ನಮ್ಮ ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ಕೊಳ್ತಿದ್ದೇವೆ ಶ್ರೀಮತದಂತೆ. ಬಾಪ್ ಕಹತೆ ಹೈ ಮೈ ತುಮಾರಿ ಸೇವಾ ಮೇ ಉಪಸ್ಥಿತ್ ಹೋತಾ ಹೂँ. तुमने डिमांड की है कि हम पतितों को आकर पावन बनाओ, तो तुम्हारे कहने से मैं आया हूँ, तुमको रास्ता बताता हूँ. बहुत सहज. ಬಾಬಾ ಹೇಳ್ತಾರೆ, ನಾ ನಿಮ್ಮ ಸೇವೆಯಲ್ಲಿ ಉಪಸ್ಥಿತನಾಗ್ತೇನೆ, ನೀವೇ ತಾನೇ ಡಿಮ್ಯಾಂಡ್ ಮಾಡಿದವರು. ಬಾಬಾ ನಾವು ಪತಿತರನ್ನು ಬಂದು ನೀನು ಪಾವನ ಮಾಡು ಅಂತ ಅಂದಮೇಲೆ ನೀವು ಹೇಳಿದ ಮೇಲೆ ನಾನು ಬಂದಿದ್ದೀನಿ, ನಿಮಗೆ ದಾರಿ ತೋರಿಸ್ತೇನೆ ಬಹಳ ಸಹಜವಾಗಿ. ಮನ್ಮನಾಭವ್ ಭಗವಾನ್ ವಾಚೈನ ಸಿರ್ಫ್ ಶ್ರೀಕೃಷ್ಣ ಕಾ ನಾಮ್ ದೇ ದಿಯಾ ಹೈ. ಮನ್ಮನಾಭವ ಭಗವಾನ್ ವಾಚ್ ಇದೆ ಅಲ್ವಾ, ಕೇವಲ ಶ್ರೀಕೃಷ್ಣನ ಹೆಸರು ಕೊಟ್ಟರು ಅಲ್ಲಿ. ಬಾಪ್ಗೆ ನೆಕ್ಸ್ಟ್ ಹೇ ಶ್ರೀಕೃಷ್ಣ, ಯ ಪರಂಧಾಮ್ ಕಾ ಮಾಲಿಕ್ ವ ವಿಶ್ವ ಕಾ ಮಾಲಿಕ್. ಬಾಬಾ ಹೇಳ್ತಾರೆ ತಂದೆಯ ನೆಕ್ಸ್ಟ್ ಯಾರು, ಶ್ರೀಕೃಷ್ಣ. ಶುಭಾಬಾ ಪರಂಧಾಮಕ್ಕೆ ಮಾಲೀಕ ಆದರೆ ಶ್ರೀಕೃಷ್ಣ ವಿಶ್ವದ ಮಾಲಿಕ. सूक्ष्म वतन में तो कुछ होता ही नहीं, सभी से नंबर 1 है श्री कृष्ण, जिसको बहुत प्यार करते हैं. ಬಾಬಾ ಹೇಳ್ತಾರೆ ಸೂಕ್ಷ್ಮವತನದಲ್ಲಂತೂ ಏನೂ ನಡೆಯೋದೇ ಇಲ್ಲ, ಎಲ್ಲಕ್ಕಿಂತ ನಂಬರ್ 1 ಅಂದರೆ ಶ್ರೀಕೃಷ್ಣ, ಅದಕ್ಕೆ ಅವನ್ನೆಲ್ಲರೂ ಬಹಳ ಪ್ರೀತಿ ಮಾಡ್ತಾರೆ. ಬಾಕಿ ತೋ ಪೀಚೆ ಪೀಚೆ ಆಯೆ ಹೇ, ಸ್ವರ್ಗ ಮೇ ತೋ ಸಭಿ ಜಾನ ಸಕೆ. ಬಾಬಾ ಹೇಳ್ತಾರೆ ಉಳಿದವರೆಲ್ಲ ನಂತರ ಬಂದಿರೋದು, ಸ್ವರ್ಗದಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. तो मीठे मीठे बच्चों को हड्डी खुशी रहनी चाहिए, आर्टिफिशियल ಖುಷಿ ನೈ ಚಲ್ ಸಕ್ತಿ. ಅಂದಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಅಂತಾರೆ ಬಾಬಾ. आर्टिफिशियल ಖುಷಿ ನಡೆಯಲ್ಲ ಇಲ್ಲಿ. बाहर से किस्म किस्म के बच्चे बाबा के पास आते थे, कब पवित्र नहीं रहते. ಹೊರಗಿನಿಂದ ಥರದ ಮಕ್ಕಳು ಬಾಬನ ಹತ್ರ ಬರ್ತಾ ಇದ್ರು, ಯಾವಾಗಲೂ ಪವಿತ್ರನೂ ಇರ್ತಿರಲಿಲ್ಲ ಅವರು. ಬಾಬಾ ಸಮझाते थे विकार में जाते हो तो फिर आते ही क्यों हो, कहते थे क्या करे रह नहीं सकते. ಬಾಬಾ ಅವ್ರಿಗೆ ಹೇಳ್ತಿದ್ರಂತೆ, ನೀನು ವಿಕಾರಕ್ಕೆ ವಶ ಆಗಿ ಇಲ್ಲಿ ಯಾಕೆ ಬರ್ತೀಯಾ ಅಂತ ಕೇಳಿದರೆ, ಏನು ಮಾಡೋದು ಬಾಬಾ ನಮ್ಗೆ ಇರ್ಲಿಕ್ಕಾಗಲ್ಲ ಅಂತಿದ್ರಂತೆ. ರೋज़ आता हूँ न जाने कब कोई ऐसा तीर लग जाए. ಅವ್ರು ಹೇಳ್ತಿದ್ರಂತೆ ಬಾಬನಿಗೆ, ದಿನ ಬರ್ತೀವಲ್ವಾ,
ಇವತ್ತಲ್ಲ ನಾಳೆ ನನಗೆ ಬಾಣ ನಾಟ್ಬೋದು, ನಿನ್ನ ಮಾತು ನನಗೆ ಅರ್ಥ ಆಗ್ಬೋದು ಅಂತಿದ್ರಂತೆ. ಆಪ ಬಿಗರ್ ಸದ್ಗತಿ ಕೌನ್ ಕರೆಂಗೆ ಆಕರ್ ಬೈಟ್ ಜಾತೆ. ಬಾಬನಿಗೆ ಹೇಳ್ತಿದ್ರಂತೆ, ಬಾಬಾ ನೀನು ಬಿಟ್ಟರೆ ಸದ್ಗತಿ ಯಾರಪ್ಪ ಮಾಡೋದು ಅಂತ. ಅದಕ್ಕೆ ಬಂದು ಕುತ್ಕೊಂಡು ಬಿಡ್ತಿದ್ರಂತೆ. ಮಾಯಾ ಬಡಿ ಪ್ರಬಲ್ ಹೇ, ನಿಶ್ಚಯ ಭೀ ಹೋತಾ ಹೇ ಬಾಬಾ, ಹಮ್ಕೋ ಪತಿ ಸೆ ಪಾವನ್ ಗುಲ್ಗುಲ್ ಬನಾತೆ ಹೇ. ಮಾಯೆ ಭಾಳ ಪ್ರಬಲ ಇದೆ, ನಿಶ್ಚಯನೂ ಕೂಡ ಆಗ್ತದೆ. ಬಾಬಾ ನಮ್ಮನ್ನು ಪತಿತರಿಂದ ಪಾವನ ಹೂಗಳನ್ನಾಗಿ ಮಾಡ್ತಾರೆ. ಪರಂತು ಕ್ಯಾ ಕರೆ, ಫಿರ್ ಭಿ ಸಚ್ ತೋ ಬೋಲ್ತಾ ಥಾ, ಅಬ್ ಜರೂರ್ ವ ಸುಧರ್ ಗಯಾ ಹೋಗ. ಆದರೆ ಬಾಬಾ ಹೇಳ್ತಾರೆ, ಏನು ಮಾಡೋದು, ಸತ್ಯ ಅಂತೂ ಹೇಳ್ತಿದ್ದ ಅಲ್ವಾ, ಈಗ ಅವಶ್ಯವಾಗಿ ಸುಧಾರಣೆಯಾಗಿರಬೇಕು. ಉನ್ಕೋ ಯೇ ನಿಶ್ಚಯಿತ ಇನ್ ದ್ವಾರ ಹಿ ಹಮ್ ಸುಧರೆಂಗೆ. ಮತ್ತು ಅವನಿಗೆ ನಿಶ್ಚಯನೂ ಇತ್ತು, ಇವ್ರ ಮೂಲಕನೇ ನಾನು ಸುಧಾರಣೆ ಆಗೋದು ಅಂತ. ಈ ಸಮಯ ಕಿತ್ನೇ ಆ್ಯಕ್ಟರ್ಸ್ ಹೇ, ಏಕೆ ಫೀಚರ್ಸ್ ನ ಮಿಲೆ ದೂಸರೆ ಸೆ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಎಷ್ಟು ಪಾತ್ರಧಾರಿಗಳಿದ್ದಾರೆ, ಒಬ್ಬರ ಲಕ್ಷಣ ಇದ್ದ ಹಾಗೆ ಇನ್ನೊಬ್ಬರದಿಲ್ಲ. ಫಿರ್ ಕಲ್ಪ ಬಾದ್ ಉಸ್ ಹೀ ಫೀಚರ್ಸ್ ಸೆ ಪಾರ್ಟ್ ರಿಪೀಟ್ ಕರೆಂಗೆ. ನಂತರ ಕಲ್ಪದ ನಂತರ ಬಾಬಾ ಹೇಳ್ತಾರೆ, ಇದೇ ನಡವಳಿಕೆಯಿಂದ ಪಾತ್ರ ರಿಪೀಟ್ ಮಾಡ್ತೀರಾ. ಆತ್ಮ ತೋ ಸಬ್ ಫಿಕ್ಸ್ ಹೈನಾ, ಸಭಿ ಆ್ಯಕ್ಟರ್ಸ್ ಬಿಲ್ಕುಲ್ ಎಕ್ಯುರೇಟ್ ಪಾರ್ಟ್ ಬಜಾತೆ ರಹತೆ ಹೈ. ಆತ್ಮಗಳೆಲ್ಲ ಫಿಕ್ಸ್ ಇದಾವಲ್ವಾ, ಎಲ್ಲ ಪಾತ್ರಧಾರಿಗಳು ಬಿಲ್ಕುಲ್ ಎಕ್ಯುರೇಟ್ ಆಗಿ ಪಾತ್ರ ಅಭಿನಯಿಸ್ತಾ ಇರ್ತಾರೆ. ಕುಚ್ ಭೀ ಫರ್ಕ್ ಹೋ ನಹೀ ಸಕ್ತ, ಸಭಿ ಆತ್ಮ ಅವಿನಾಶಿ ಹೈ. ಸ್ವಲ್ಪನೂ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಆತ್ಮಗಳು ಅವಿನಾಶಿಯಾಗಿವೆ. ಒಮ್ಮೆ ಪಾರ್ಟ್ ಭೀ ಅವಿನಾಶಿ ನೊಂದಾ ಹುವಾ ಹೈ, ಅದರಲ್ಲಿ ಪಾತ್ರನೂ ಕೂಡ ಅವಿನಾಶಿಯಾದ ಫಿಕ್ಸ್ ಆಗಿದೆ. ಕಿತ್ನಿ ಸಮझाने की बातें हैं, ಕಿತ್ನಾ ಸಮझाते हैं ಫಿರ್ ಭೀ ಭೂಲ್ ಜಾತೆ हैं. ಎಷ್ಟು ತಿಳಿಸ್ಕೊಡುವ ಮಾತಾಗಿದೆ, ಎಷ್ಟು ತಿಳಿಸ್ಕೊಡ್ತಾರೆ ಆದರೂ ಕೂಡ ಮರ್ತು ಬಿಡ್ತಾರೆ. ಸಮझा नहीं सकते हैं, ಯಹ ಭೀ ಡ್ರಾಮಾ ಮೇ ಹೋನಾ ಹೈ. ತಿಳಿಸ್ಕೊಡೋಕ್ಕಾಗಲ್ಲ, ಇದು ಕೂಡ ನಾಟಕದಲ್ಲಿ ಆಗಬೇಕಾಗಿದೆ. ಹರ್ ಕಲ್ಪ ರಾಜಾಯಿತೋ ಸ್ಥಾಪನೆ ಹೋತಿ ಹೈ, ಪ್ರತಿಕಲ್ಪ ರಾಜ್ಯ ಅಂತೂ ಸ್ಥಾಪನೆ ಆಗಿಯೇ ಆಗ್ತದೆ. ಸತ್ಯುಗ ಮೇ ಆತೆ ಹಿ ತೋಡೆ ಹೇ ಸೋ ಭಿ ನಂಬರ್ವಾರ್. ಸತ್ಯುಗದಲ್ಲಿ ಬರೋದೇ ಕಡಿಮೆ, ಅದು ಕೂಡ ನಂಬರ್ವಾರ್. ಯಹ ಭೀ ನಂಬರ್ವಾರ್ ಹೇನ, ಇಲ್ಲೂ ಕೂಡ ನಂಬರ್ವಾರ್ ಇದ್ದಾರಲ್ವ. ಏಕ ಕಾ ಪಾಠ ಏಕ ಹಿ ಜಾನೆ, ದೂಸರಾ ಕೊಯ್ ಜಾನ್ ನಹೀ ಸಕ್ತೆ. ಒಬ್ಬರ ಪಾತ್ರ ಒಬ್ಬರೇ ತಿಳ್ಕೊಳ್ಳೋಕೆ ಸಾಧ್ಯ, ಬೇರೆಯವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार, सच्चे बाप के साथ सदा सच्चा रहना है. बाप पर पूरा पूरा बलिहार जाना है. ಬಾಬಾ ಇಲ್ಲಿ ಹೇಳ್ತಾರೆ, ಸತ್ಯ ತಂದೆಯ ಜೊತೆಗೆ ಸದಾ ಸತ್ಯವಂತರಾಗಿರಬೇಕು, ತಂದೆಗೆ ಪೂರ್ಣ ಬಲಿಹಾರಿ ಆಗಬೇಕು. सेकंड, ज्ञान को धारण कर बुद्धिवान बनना है. अंदर से हड्डी खुशी में रहना है. कोई भी श्रीमत के विरुद्ध काम करके खुशी गुम नहीं करनी है. ಬಾಬಾ ಹೇಳ್ತಾರೆ, ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಬುದ್ಧಿವಂತರಾಗಬೇಕು, ಆಂತರ್ಯದಲ್ಲಿ ಆಳವಾದ ಖುಷಿಯಲ್ಲಿರಬೇಕು. ಯಾವುದೇ ಕೂಡ ಶ್ರೀಮತದ ವಿರುದ್ಧವಾದ ಕೆಲಸ ಮಾಡಿ ಖುಷಿ ಹಾಳು ಮಾಡ್ಕೋಬಾರ್ದು. वरदान, ड्रामा की पॉइंट के अनुभव द्वारा सदा साक्षीपन की स्टेज पर रहने वाले अचल अडोल भव. ನಾಟಕದ ಪಾಯಿಂಟಿನ ಅನುಭವದ ಮೂಲಕ ಸದಾ ಸಾಕ್ಷಿತನದ ಸ್ಟೇಜಲ್ಲಿ ಇರುವಂತಹ ಅಚಲ ಅಡೋಲರಾಗಿರಿ. ड्रामा की पॉइंट के जो अनुभवी हैं वह सदा साक्षीपन की स्टेज पर स्थित रह एक रस अचल अडोल स्थिति का अनुभव करते हैं. ಬಾಬಾ ಹೇಳ್ತಾರೆ, ನಾಟಕದ ಪಾಯಿಂಟಿನ ಅನುಭವಿ ಯಾರಿದ್ದಾರೆ ಅವರು ಸದಾ ಸಾಕ್ಷಿತನದ ಸ್ಟೇಜಿನಲ್ಲಿ ಸ್ಥಿತರಾಗಿ ಏಕರಸ ಅಚಲ ಅಡೋಲ ಸ್ಥಿತಿಯ ಅನುಭವ ಮಾಡ್ತಾರೆ. ड्रामा के पॉइंट की अनुभवी आत्मा कभी भी बुरे में बुराई को न देख अच्छाई ही देखेगी, अर्थात स्वकल्याण का रास्ता दिखाई देगा. ನಾಟಕದ ಪಾಯಿಂಟಿನ ಅನುಭವಿಯಾಗಿರುವಂಥ ಆತ್ಮ ಎಂದಿಗೂ ಕೂಡ ಕೆಟ್ಟದರಲ್ಲಿ ಕೆಟ್ಟದನ್ನು ನೋಡದೆ ಒಳ್ಳೆಯದನ್ನೇ ನೋಡ್ತದೆ. ಅಂದರೆ ಸ್ವಕಲ್ಯಾಣದ ದಾರಿ ಕಾಣಿಸ್ತದೆ ಆತ್ಮಕ್ಕೆ, ಅಂದರೆ ಆ ಸ್ವಕಲ್ಯಾಣದ ದಾರಿಯನ್ನು ಹುಡುಕ್ತಾರೆ ಅವರು. ಅಕಲ್ಯಾಣ ಕಾ ಖಾತಾ ಖತಮ್ ಹುआ, कल्याणकारी बाप के बच्चे हैं, कल्याणकारी युग है. इस नॉलेज और अनुभव की अथॉरिटी से अचल अडोल बनो. ಅಕಲ್ಯಾಣದ ಖಾತೆ ಸಮಾಪ್ತಿ ಆಯಿತು, ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದಾರೆ, ಕಲ್ಯಾಣಕಾರಿ ಯುಗ. ಈ ಜ್ಞಾನ ಮತ್ತು ಅನುಭವದ ಅಥಾರಿಟಿಯಿಂದ ಅಚಲ ಅಡೋಲ ಆಗ್ರಿ ಅಂತ ಬಾಬಾ ಹೇಳ್ತಾರೆ. स्लोगन, जो समय को अमूल्य समझकर सफल करते हैं वह समय पर धोखा नहीं खाते. ಬಾಬಾ ಹೇಳ್ತಾರೆ, ಯಾರು ಸಮಯವನ್ನು ಅಮೂಲ್ಯ ಅಂತ ತಿಳ್ಕೊಂಡು ಸಫಲ ಮಾಡ್ತಾರೆ ಅವರು ಸಮಯಕ್ಕೆ ಅನುಸಾರವಾಗಿ ಮೋಸ ಹೋಗೋದಿಲ್ಲ ಅಥವಾ ಸಮಯ ಅವರಿಗೆ ಮೋಸ ಮಾಡೋದಿಲ್ಲ.
अव्यक्ति सार। इस अव्यक्ति मास में बंधन मुक्त रह जीवन मुक्त ಸ್ಥಿತಿ का ಅನುಭವ ಕರು। ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ। ಜ್ಞಾನ ಖಜಾನೆ ದ್ವಾರ ಈ ಸಮಯ ही ಮುಕ್ತಿ ಜೀವನ್ ಮುಕ್ತಿ का ಅನುಭವ करना है। ಬಾಬಾ ಹೇಳ್ತಾರೆ ಜ್ಞಾನ ಖಜಾನೆಯ ಮೂಲಕ ಈ ಸಮಯವೇ ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡಬೇಕು। जो भी दुख व और अशांति के कारण है विकार है उनसे मुक्त होना है। ಏನೆಲ್ಲ ದುಃಖ ಅಥವಾ ಅಶಾಂತಿಗೆ ಕಾರಣವಾಗಿದೆ ವಿಕಾರ ಇದ್ದರೆ ಅದರಿಂದ ಮುಕ್ತ ಆಗಬೇಕು। अगर कोई विकार आते भी हैं तो विजयी बन जाना है, हार नहीं खानी है। ಅಕಸ್ಮಾತ್ ಯಾವುದಾದ್ರೂ ವಿಕಾರ ಬಂತು ಅಂತ ಇಟ್ಕೊಳ್ಳಿ, ನೀವು ವಿಜಯಿ ಆಗಬೇಕೇ ಹೊರತು ಸೋಲ್ಬಾರ್ದು। ಅನೇಕ ವ್ಯರ್ಥ ಸಂಕಲ್ಪ और विकल्प विकर्मों से मुक्त बनना यही जीवन मुक्त अवस्था है। ಬಾಬಾ ಹೇಳ್ತಾರೆ ಅನೇಕ ವ್ಯರ್ಥ ಸಂಕಲ್ಪ ಮತ್ತು ವಿಕರ್ಮಗಳಿಂದ ಮುಕ್ತ ಆಗೋದು ಇದೇ ಜೀವನ್ಮುಕ್ತ ಅವಸ್ಥೆಯಾಗಿದೆ ಅನ್ನೋದನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ। ಓಂ ಶಾಂತಿ।